ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗ್ಗೆ ನ್ಯೂಸ್ ಸಹ ನಾನು ರೋಜ್. ಏನಪ್ಪ ವಿಷಯ ಅಂದರೆ, ಮೊನ್ನೆ ದಿನ ಸುರೇಶ್ ಕದ್ದು ಅವರು ಸಮುದ್ರ ಬಾರ್ನಲ್ಲಿ ಮದ್ಯ ಸೇವನೆ ಮಾಡಿದ್ದಾರೆ ಅಂತ ಎಲ್ಲ ಚಾನೆಲ್ಗಳಿಗೆ ಸುದ್ದಿ ಆಗಿತ್ತು. ಇದರ ಬಗ್ಗೆ ಸುರೇಶ್ ಕದ್ದು ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಇವಾಗ ಮೊನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಇಒ ಆದಂಥ ಸುರೇಶ್ ಕದ್ದು ಅವರು ರಾಯಬಾಗ ತಾಲೂಕು ಪಂಚಾಯತಿಯವರು ವಾಹನವನ್ನು ದುರ್ಬಳಕೆ ಮಾಡ್ಕೋತಾ ಅಂತ ಹೇಳಿ ಸಾಮಾಜಿಕ ಜಾಲತಾಣದಾಗ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಸೊ ಅದಕ್ಕೆ ಏನಂತಾರೆ ಸರ್ ತಾವು? ಇಲ್ಲ ಸರ್, ನಿಜ. ಅದು ಒಂದು ವಾರದಿಂದ 11ನೇ ತಾರೀಕಿಗೆ ಹಾಂ ಸರ್, ನಾನು ಜಿಲ್ಲಾ ಪಂಚಾಯತಿಗೆ ಸ್ವತ್ತು ಅಂತ ಟ್ರೈನಿಂಗ್ ಕರೆದಿದ್ದು. ಹಾಂ ಸರ್, ಆ ಮೀಟಿಂಗ್ ನಾನು ಹೋಗಿದ್ದೆ. ಅವತ್ತು ಮೀಟಿಂಗ್ ಮುಗಿಸ್ಕೊಂಡು ಬಂದು ಸಾಯಂಕಾಲ ಆಗುವಾಗ ಮಧ್ಯಾಹ್ನ ಊಟ ಮಾಡಲಿಲ್ಲ. ನಾವು ಮತ್ತು ಸಿಬ್ಬಂದಿ ಮತ್ತು ಡ್ರೈವರ್ ಇದ್ದರು. ಹಾಂ ಸರ್, ಸಾಯಂಕಾಲ ನನಗೆ ಮಾಧ್ಯಮದ 6:30 ಸುಮಾರು 7 ಗಂಟೆ ಆಗಿತ್ತು. ಅವಾಗ ಮಾರ್ಗ ಮಧ್ಯೆ ನಾನು ಊಟ ಮಾಡ್ಬೇಕಂತೇಳಿ ಅಲ್ಲಿ ನಮ್ಮ ವೆಹಿಕಲ್ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಊಟ ಮಾಡ್ಲಿಕ್ಕೆ ಹೋಗಿದ್ದು ನಿಜ. ಬಟ್ ಅದು ಉದ್ದೇಶಪೂರ್ವಕವಾಗಿ ಅವರು ನೀವು ಅಲ್ಲಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಆ ರೀತಿ ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ ಅಂತೇಳಿ ಅವ್ರು ನ್ಯೂಸ್ ಮಾಡಿದ್ರು. ಬಟ್ ಆ ರೀತಿಯಾಗಿ ನಾವು ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಹೊರತು ನಾವು ಯಾವುದೇ ರೀತಿಯಾಗಿ ನಾವು ಕುಡಿದು ಇದು ಮಾಡ್ಬೇಕಂತೇಳಿ ಮಜಾ ಮಾಡಬೇಕು, ಮಸ್ತಿ ಮಾಡ್ಬೇಕಂತೇಳಿ ಯಾವುದೇ ಕಾರಣಕ್ಕೂ ನಾವು ಹೋಗಿರಲಿಲ್ಲ. ಮತ್ತು ನಾವು ಊಟ ಮಾಡಿದ್ದೀವಿ. ಆಮೇಲೆ ನಾವು ಊಟ ಆದ ತಕ್ಷಣ ನಮ್ಮ ಸಿಬ್ಬಂದಿ ಹಾಗೂ ಡ್ರೈವರ್ ಕೂಡ ವೆಹಿಕಲ್ ತೊಗೊಂಡು ಆಫೀಸಿಗೆ ಹೋಗಿದ್ದಾರೆ. ಬಟ್ ನಮ್ಮದು ವೈಯಕ್ತಿಕ ಕಾರಣ ಕೆಲಸ ಇದ್ದ ಕಾರಣ ನಾನು ಅಲ್ಲೇ ಬೆಳಗಾವಿಗೆ ಹೋಗೋದು. ನಮ್ಮ ಬ್ರದರ್ ಒಬ್ಬರು ಅಲ್ಲೇ ಕೆಲಸ ಮಾಡ್ತಾರೆ, ಹೈಸ್ಕೂಲ್ ಟೀಚರ್. ಅವರು ಶಾವನಗರ ಅಲ್ಲೇ ಮನೆ ಇರೋದ್ರಿಂದ ನಾವು ಅವರಿಗೆ ಫೋನ್ ಮಾಡಿ ಹಿಂಗೈದು ಕೆಲಸ ಐತಿ ವೆಹಿಕಲಲ್ಲಿ ಕರ್ಲಿಕ್ಕೆ ಅಂತೇಳಿ ನಾನು ವೇಟ್ ಮಾಡ್ತಾ ಇದ್ದೆ. ಅದೇ ಮಾರ್ಗ ಮಧ್ಯೆ ನಮ್ಮ ಡ್ರೈವರ್ ಅಲ್ಲಿ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಅವರು ಮನೆಗೆ ಹೋಗ್ತಾ ಇದ್ರು. ಅವ್ರು ಹೋಗಿದ್ದಾರೆ. ಬಟ್ ಅದನ್ನೇ ತಿರುಚಿ ಅವರು ನೀವು ವೆಹಿಕಲ್ ಈಗ ಮಾಡ್ತಾ ಇದ್ರ ಹಾಗೆ ಮಾಡ್ತಾ ಇದ್ರ ಭ್ರಷ್ಟಾಚಾರ ಮಾಡ್ತಾ ಇದ್ರ ನೀವು ಅಧಿಕಾರಿಗೆ ಏನು ಮಾಡ್ಬೇಕು ಅಂತೇಳಿ ಅವರು ನನಗೆ ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡಿದ್ರು. ಬಟ್ ನಾನು ಅವಾಗ ಅವ್ರಿಗೆ ಏನು ಪ್ರತ್ಯುತ್ತರ ಕೊಡ್ಬೇಕಲ್ಲ ಅದು ಅವ್ರಿಗೆ ಕೊಟ್ಟಿದ್ದೀರ. ಇವಾಗ ಸರ್, ತಾವು ಹೋದಂಥ ಇದರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದ್ರಿ ಸರ್, ಅದು ಸಮುದ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೆಳಗಾವಿ ಇದ್ರಿ. ಸರಿ. ಸೊ ಅಲ್ಲಿ ನೀವು ಊಟಕ್ಕೆ ಅಂತಾನೆ ಹೋಗಿದ್ರಿ ಸರ್ ಅಲ್ಲಿ. ಹೌದು. ಇವಾಗ ನಿಮ್ಮ ಡ್ರೈವರ್ಗೆ ನೀವು ಡ್ರಿಂಕ್ ಮಾಡಿಸಿದ್ದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ಅದು ಸುಳ್ಳು ಸರ್. ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಆದಾಗ ನಾನು ಆ ರೀತಿ ಮಾಡ್ಲಿಕ್ಕೆ ಹೇಳೋದಿಲ್ಲ. ಬಟ್ ಅವರು ಮಾಡುವಾಗ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡಿರ್ಬೋದು, ಕೂಲ್ ಡ್ರಿಂಕ್ಸ್ ಅನ್ನ. ಬಟ್ ಆ ರೀತಿಯಾಗಿ ನಾವು ಇಲ್ಲಿವರೆಗೆ ಯಾವಾಗೂ ಮಾಡಿಲ್ಲ. ಮತ್ತು ಆ ರೀತಿ ನಾನು ಮಾಡಲಿಕ್ಕೆ ಅದಕ್ಕೆ ಆಸ್ಪದ ಕೂಡ ಕೊಡ್ತೀನಿ. ಯಾಕಂದ್ರೆ ವೆಹಿಕಲ್ ಅವರೇ ಡ್ರೈವ್ ಮಾಡ್ತಾರಲ್ಲ. ಮತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡೋದು ನಮ್ಮ ಕಾನೂನು ಪ್ರಕಾರ ಅದು ಅಪರಾಧ ಅಂತೇಳಿ ನಮ್ಗೆ ಗೊತ್ತಿದೆ. ಆದರೂ ಕೂಡ ಆ ರೀತಿ ಅವ್ರಿಗೆ ಮಾಡ್ಲಿಕ್ಕೆ ಆಸ್ಪದ ಕೊಟ್ಟಿದ್ದಿಲ್ಲ. ಆ ರೀತಿ ಮಾಡ್ಲಿಕ್ಕೆ ನಾನು ಹೇಳಿಲ್ಲ. ಸರ್, ಈಗ ಕೊನೆಯದಾಗಿ ತಾವು ಡ್ರಿಂಕ್ ಮಾಡಿಸಿದ್ದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರು. ಅದಕ್ಕೆ ಏನು ಹೇಳ್ತೀರಾ ಸರ್ ತಾವು? ಅದು ಸುಳ್ಳು ಸರ್. ಅವರು ಬೇಕಾದ್ರೆ ಅಪರಾಧ ಮಾಡಿ ಇಂಟೆನ್ಷನಲ್ಲಿ ಇದನ್ನ ಹಿಡ್ಕೊಂಡು ನಮ್ಮ ಹೆಸರಿಗೆ ಮಸಿ ಹೋಗಿ ಕೆಲಸ ಮಾಡ್ಬೇಕಂತೇಳಿ ಅವ್ರು ಮಾಡಿದ್ದಾರೆ. ಬಟ್ ಅದು ಸುಳ್ಳು ಸರ್. ನಾನು ಅದಕ್ಕೆ ಒಪ್ಪೋದಿಲ್ಲ. ಬಟ್ ನಾವು ಆ ರೀತಿ ಒಂದು ಜವಾಬ್ದಾರಿಯುತ ಕೆಲಸದಲ್ಲಿದ್ದು ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ಆ ರೀತಿ ನಾವು ಬಿಹೇವಿಯರ್ ಮಾಡೋದಿಲ್ಲ ಸರ್. ಅದು ಸುಳ್ಳು ಸರ್. ಅಂದ್ರೆ ಅಲ್ಲಿ ಇದ್ದಿದ್ದು ಕೋಲ್ಡ್ ಡ್ರಿಂಕ್ಸ್ ಸರ್. ಕೋಲ್ಡ್ ಡ್ರಿಂಕ್ಸ್ 7up ಇದೆ, ಗ್ರೀನ್ ಕಲರ್ ಬಾಟಲ್ ಇದೆ ಸರ್. ಅವ್ರಿಗೆ ಬಿಂಬಿಸ್ಬೇಕಂತೇಳಿ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ನಾವು ಆ ರೀತಿ ಯಾವುದೇ ತಪ್ಪು ಏನು ಮಾಡಿಲ್ಲ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಕದ್ದು ಅಂತೇಳಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸುರೇಶ್ ಕದ್ದು ಅವರು ಹೇಳಿದ್ದು ಇದಾಗಿತ್ತು. ಟೈಮ್ಸ್ 24x7 ಬೆಳಗಾವಿ.